ನೋಡಿ, ರೇಸಲ್ಲಿ ಕುದುರೆ ಓಡ್ತಾ ಇರುತ್ತೆ. ಆ ಕುದುರೆ ಮೇಲೆ ಕುತ್ಕೊಂಡಿರೋಂತ ಮಾಲೀಕ ಚಾಟಿ ತಗೊಂಡು ಜೋರಾಗಿ ಹೊಡಿತಾ ಇರ್ತಾನೆ. ಆ ಕುದುರೆಗೆ ಅರ್ಥನೇ ಆಗಲ್ಲ, ಏನಕ್ಕೆ ನನ್ನ ಮಾಲೀಕ ಇಷ್ಟು ಜೋರಾಗಿ ಹೊಡಿತಾವನಲ್ಲ ಅಂತ ಒಂದು ಚೂರು ಗೊತ್ತಾಗಲ್ಲ. ಆದ್ರೂ ಅವ್ನು ಹೊಡಿತಾನಲ್ಲ ಅಂತ ಭಯಕ್ಕೆ ಫಾಸ್ಟ್ ಆಗಿ ಓಡುತ್ತೆ. ಓಡಿ ಕೊನೆಗೆ ಆ ಕುದುರೆ ಫಸ್ಟ್ ಬರುತ್ತೆ. ಅದೇ ರೀತಿ ನಮ್ ಲೈಫಲ್ಲಿ ಅಷ್ಟೇ, ಮೇಲಿರುವಂತ ಮಾಲೀಕ ತುಂಬಾ ತೊಂದರೆ ಕೊಡ್ತಾನೆ. ಅವ್ನು ತೊಂದರೆ ಕೊಡೋದು ನಮ್ಮ ಲೈಫಲ್ಲಿ ನಾವು ಮುಂದೆ ಬರ್ಲಿ, ಏನಾದ್ರೂ ಅಚೀವ್ ಮಾಡ್ಲಿ ಅಂತ ತೊಂದರೆ ಕೊಡ್ತಾನೆ. ರೇಸಲ್ಲಿ ಹೋಗುವಂತ ಕುದುರೆಗೆ ಚಾಟಿಲ್ ಹೊಡೆದಿಲ್ಲ ಅಂತ ಅಂದ್ರೆ ಆ ಕುದುರೆ ಯಾವತ್ತೂ ಫಸ್ಟ್ ಬರಲ್ಲ. ಅದೇ ರೀತಿ ನಮ್ಮ ಲೈಫಲ್ಲೂ ಅಷ್ಟೇ, ನಮ್ಗೆ ಏನು ತೊಂದರೆ ಏನು ಕಷ್ಟ ಇಲ್ಲ ಅಂತ ಅಂದ್ರೆ ನಾವು ಕೂಡ ಲೈಫಲ್ಲಿ ಮುಂದೆ ಬರಕ್ ಸಾಧ್ಯನೇ ಇಲ್ಲ. ಇವತ್ತು ತೊಂದರೆ ಇರ್ಬೋದು, ಬಡತನ ಇರ್ಬೋದು, ಅಕ್ಕಪಕ್ಕ ಮನೇಲಿ ಇರುವಂತವ್ರು ನಮ್ಮನ್ನ ನೋಡಿ ನಗಿಬಹುದು. ಆದ್ರೆ ಒಂದಲ್ಲ ಒಂದಿನ ಅವರೇ ನಿಮ್ಗೆ ಮರ್ಯಾದೆ ಕೊಟ್ಟು ನಿಮ್ಮನ್ನ ಮಾತಾಡ್ಸ್ತಾರೆ. ಆ ದಿನ ತುಂಬಾ ದೂರ ಇಲ್ಲ. ಒಂದು ಕಲ್ಲು ಶಿಲೆ ಆಗ್ಬೇಕು ಅಂದ್ರೆ ಅದು 100 ಪೆಟ್ಟು ತಿಂದಿರುತ್ತೆ. ಆ ಪೆಟ್ಟು ತಿಂದ ಮೇಲೆ ಅದು ಒಂದು ಸುಂದರವಾಗಿರಂತ ಶಿಲೆ ಆಗುತ್ತೆ. ಮತ್ತೆ ಅದನ್ನ ಗರ್ಭಗುಡಿಲಿ ಕುಣಿಸ್ತಾರೆ. ಕುದುರೆ ಆಗ್ಲಿ, ನಾವು ಆಗ್ಲಿ, ಒಂದು ಶಿಲೆ ಆಗ್ಲಿ, ಎಲ್ಲರೂ ಒಂದೇನೆ. ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದು ಪಾರ್ ಮಾಡ್ಕೊಂಡು ಬಂದ್ರೇನೆ ಸಕ್ಸಸ್ ಸಿಗೋದು.